ದೇಶದ ಮಹಿಳೆಯರಿಗೆ, ರಾಜ್ಯದ ಮಹಿಳೆಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶುಭ ಸುದ್ದಿ. ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಬಂಪರ್ 1 ಕೋಟಿಯವರೆಗೂ ಕೂಡ ವ್ಯಾಪಾರ ಸಾಲ ಸಿಗುತ್ತೆ. ಏನೆಲ್ಲ ವ್ಯಾಪಾರ ಮಾಡಬಹುದು, ಹೇಗೆ ಸಾಲ ಪಡೆಯುವುದು, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಎಲ್ಲರೂ ಅರ್ಜಿ ಸಲ್ಲಿಸಬಹುದಾ? ದೇಶದ ಎಲ್ಲ ಮಹಿಳೆಯರು, ರಾಜ್ಯದ ಎಲ್ಲ ಮಹಿಳೆಯರು, ಅದರಲ್ಲೇನಾದರೂ ಅರ್ಹತೆಗಳು ಇದೆಯಾ ನೋಡ್ತಾ ಹೋಗೋಣ. ನೀವು ನಿಮ್ಮ ಸ್ವಂತ ಬಿಸ್ನೆಸ್ ಆರಂಭಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ನೀವು ಯೋಚನೆ ಮಾಡಿ. ಆದರೆ ಹೂಡಿಕೆ ಇಲ್ವಾ, ಹಣ ಇಲ್ವಾ? ಹಾಗಾದರೆ ಕೇಂದ್ರ ಸರ್ಕಾರ ಪರಿಚಯಿಸಿರುವ ಸ್ಟಾರ್ಟಪ್ ಇಂಡಿಯಾ ಮತ್ತು ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಗಳು ನಿಮಗೆ ಎಷ್ಟರ ಮಟ್ಟಿಗೆ ಪ್ರಯೋಜನ ನೀಡುತ್ತೆ? ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ದೇಶದಲ್ಲಿ ಹೊಸ ಉದ್ಯಮಗಳನ್ನು ಪ್ರೋತ್ಸಾಹಿಸಿ ಯುವಕರನ್ನು ಉದ್ಯೋಗ ಹುಡುಕುವರಿಂದ ಉದ್ಯೋಗ ಸೃಷ್ಟಿಸುವವರನ್ನಾಗಿ ಮಾಡುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ 2016ರಲ್ಲಿ 2 ಮುಖ್ಯ ಯೋಜನೆಗಳನ್ನು ಆರಂಭ ಮಾಡಿದೆ. ಇದೀಗ ಆರಂಭ ಮಾಡಿರೋದಲ್ಲ, 10 ವರ್ಷಗಳ ಹಿಂದೆಯೇ 2016ರಲ್ಲೇ. ಆದರೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ, ಈ ಯೋಜನೆ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಅದರಲ್ಲಿ ಒಂದು ಸ್ಟಾರ್ಟಪ್ ಇಂಡಿಯಾ ಮತ್ತು ಇನ್ನೊಂದು ಸ್ಟ್ಯಾಂಡಪ್ ಇಂಡಿಯಾ. ಸ್ಟಾರ್ಟಪ್ ಇಂಡಿಯಾ, ಇನ್ನೊಂದು ಸ್ಟ್ಯಾಂಡಪ್ ಇಂಡಿಯಾ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಯೋಜನೆಗಳು ಬಂದಿದ್ದು, ಇವು ಹೊಸ ಆಲೋಚನೆಗಳನ್ನು ಬೆಂಬಲಿಸೋದ್ರ ಜೊತೆಗೆ ಮಹಿಳೆಯರು, SC ಮತ್ತು ST ಸಮುದಾಯದ ಜನರಿಗೆ ವ್ಯಾಪಾರ ಆರಂಭ ಮಾಡೋದಕ್ಕೆ ಆರ್ಥಿಕ ಸಹಾಯವನ್ನು ನೀಡುತ್ತೆ. ನೀವೇನಾದರೂ ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ಹೂಡಿಕೆಯಲ್ಲಿ ಸಿಲುಕಿದ್ರೆ ಈ ಯೋಜನೆ ಉತ್ತಮ ಆಗಿದೆ. ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸಿ ಯೋಜನೆಯ ಪ್ರಯೋಜನವನ್ನು ಪಡ್ಕೋಬಹುದು. ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಏನೆಲ್ಲ ಅರ್ಹತೆಗಳು ಬೇಕು ಅರ್ಜಿ ಸಲ್ಲಿಸೋದಕ್ಕೆ? ಫಸ್ಟಿಗೆ ನಾನು ಹೇಳ್ಬಿಡ್ತೀನಿ ಯಾಕೆ ಈ ಯೋಜನೆಯನ್ನು ಪರಿಚಯ ಮಾಡಲಾಯಿತು. ನೋಡಿ, ಸ್ಟಾರ್ಟಪ್ ಇಂಡಿಯಾದ ಮುಖ್ಯ ಉದ್ದೇಶ ಯುವಕರು ಸ್ವಂತ ವ್ಯವಹಾರವನ್ನು ಆರಂಭ ಮಾಡಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತೆ ಪ್ರೋತ್ಸಾಹ ಮಾಡೋದು. ತಂತ್ರಜ್ಞಾನ ಮತ್ತು ಹೊಸ ಆಲೋಚನೆಯೊಂದಿಗೆ ವ್ಯಾಪಾರ ಮಾಡುವವರಿಗೆ ಅಗತ್ಯ ಬೆಂಬಲ ನೀಡೋದು ಇನ್ನೊಂದು ಗುರಿ. ಇದರಿಂದ ದೇಶದಲ್ಲಿ ನಾವೀನ್ಯತೆ ಹೆಚ್ಚುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳಿಗೆ ವ್ಯಾಪಾರವನ್ನು ಕಲ್ಪಿಸಿ ದೇಶದ ಸಮಗ್ರ ಬೆಳವಣಿಗೆ ಸಾಧಿಸೋದನ್ನು ಗುರಿಯಾಗಿಸ್ಕೊಂಡಿದೆ. ವಿಶೇಷವಾಗಿ ಮಹಿಳೆಯರು, SC ಮತ್ತು ST ಜನರು ಉದ್ಯಮಿಗಳಾಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೀಗೆ ಎಲ್ಲ ವರ್ಗಗಳ ಜನರು ಆರ್ಥಿಕವಾಗಿ ಮುನ್ನಡೆಯುವಂತೆ ಮಾಡುವುದು ಈ ಯೋಜನೆಗಳ ಉದ್ದೇಶ. ಇನ್ನು ಇದರಿಂದ ದೇಶಕ್ಕೆ ಏನು ಲಾಭ ಆಗುತ್ತೆ ನೋಡಿ. ಹೊಸ ಕಂಪನಿಗಳು ಮತ್ತು ವ್ಯವಹಾರಗಳು ಹುಟ್ಟಿದಾಗ ಆರ್ಥಿಕ ಚಟುವಟಿಕೆ ದೇಶದಲ್ಲಿ ಹೆಚ್ಚಾಗುತ್ತೆ. ಇದರಿಂದ ದೇಶದ ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಕೊಡುಗೆ ಸಿಗುತ್ತೆ. ಹೊಸ ಉದ್ಯಮಗಳ ಮುಖಾಂತರ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗತ್ತೆ. ಸ್ಟಾರ್ಟಪ್ ಇಂಡಿಯಾದಂತಹ ಕಾರ್ಯಕ್ರಮಗಳಿಂದಾಗಿ ಭಾರತ ವಿಶ್ವದ ಪ್ರಮುಖ ಸ್ಟಾರ್ಟಪ್ ಕೇಂದ್ರಗಳಲ್ಲಿ ಒಂದಾಗುವತ್ತ ಸಾಗುತ್ತೆ. ಇದಲ್ಲದೆ ದೇಶದಲ್ಲೇ ಉತ್ಪನ್ನಗಳು ಮತ್ತು ಸೇವೆಗಳನ್ನು ತಯಾರಿಸೋ ಮೂಲಕ ಸ್ವಾವಲಂಬನೆ ಹೆಚ್ಚಾಗುತ್ತೆ. ಸ್ಥಳೀಯ ನಾವೀನ್ಯತೆಗಳು ಮತ್ತು ಉತ್ಪಾದನೆ ಹೆಚ್ಚಿದ್ರೆ ವಿದೇಶಿ ವಸ್ತುಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತೆ. ಹೀಗೆ ದೇಶದ ಆರ್ಥಿಕತೆ ಕೂಡ ಬಲಗೊಳ್ಳುತ್ತೆ. ಸ್ಟಾರ್ಟಪ್ ಇಂಡಿಯಾದಿಂದ ಯಾರಿಗೆಲ್ಲ ಲಾಭ? ಹೊಸ ಆಲೋಚನೆಗಳು ಮತ್ತು ನಾವೀನ್ಯತೆಗಳ ಆಧಾರದ ಮೇಲೆ ವ್ಯವಹಾರ ಆರಂಭಿಸುವ ಉದ್ಯಮಿಗಳಿಗೆ ಈ ಯೋಜನೆಯಿಂದ ಲಾಭ ಸಿಗುತ್ತೆ. ಅರ್ಹ ಸ್ಟಾರ್ಟಪ್ಗಳಿಗೆ ತೆರಿಗೆ ರಿಯಾಯಿತಿ ಮತ್ತು ಪೇಟೆಂಟ್ ಶುಲ್ಕದಲ್ಲಿ ಕಡಿತ, ಸರ್ಕಾರಿ ಪ್ರೋತ್ಸಾಹಗಳು ದೊರೆಯುತ್ತೆ. ಹೇಗೆ ಹೊಸ ಉದ್ಯಮಿಗಳು ಸುಲಭವಾಗಿ ತಮ್ಮ ವ್ಯವಹಾರವನ್ನು ಬೆಳೆಸ್ಕೊಳ್ಬಹುದು. ಹಾಗಾದರೆ ಈ ಸ್ಟ್ಯಾಂಡಪ್ ಇಂಡಿಯಾಕ್ಕೆ ಯಾರು ಅರ್ಹರು? 18 ವರ್ಷ ಮೇಲ್ಪಟ್ಟಂತಹ ಮಹಿಳಾ ಉದ್ಯಮಿಗಳು ಮತ್ತು SC ಅಥವಾ ST ಸಮುದಾಯದವರು ಈ ಯೋಜನೆಗೆ ಅರ್ಜಿ ಹಾಕಬಹುದು. ಇದು ಮುಖ್ಯವಾಗಿ ಹೊಸದಾಗಿ ಆರಂಭಿಸುವಂತಹ ಗ್ರೀನ್ಫೀಲ್ಡ್ ಯೋಜನೆಗೆ ಅನ್ವಯ ಆಗುತ್ತೆ. 10 ಲಕ್ಷ ರೂಪಾಯಿಯಿಂದ ಅರ್ಹರಾದರೆ ನೀವು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೂ ಕೂಡ ಬ್ಯಾಂಕ್ ಸಾಲ ಸಿಗುತ್ತೆ. ಯೋಜನೆಯ ಒಟ್ಟು ವೆಚ್ಚದ 85% ಬ್ಯಾಂಕ್ ಹಣಕಾಸು ಒದಗಿಸುತ್ತೆ. ಇದರಿಂದ ಹಣದ ಕೊರತೆಯಿಂದಾಗಿ ವ್ಯವಹಾರ ಪ್ರಾರಂಭಿಸಲಾಗದವರಿಗೆ ದೊಡ್ಡ ಸಹಾಯವಾಗುತ್ತೆ. ಹಾಗಾದರೆ ಹೇಗೆ ಅರ್ಜಿ ಸಲ್ಲಿಸೋದು? ಮೊದಲು ವ್ಯವಹಾರವನ್ನು LLP ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಂತಹ ಸೂಕ್ತ ರೂಪದಲ್ಲಿ ನೋಂದಾಯಿಸಿಕೊಳ್ಳಿ. ನಂತರ ಅಧಿಕೃತ ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ನಲ್ಲಿ ವ್ಯವಹಾರದ ವಿವರಗಳನ್ನು ಸಲ್ಲಿಸಿ. DPIIT ಇಂಡಸ್ಟ್ರಿ ಮತ್ತು ಆಂತರಿಕ ವ್ಯಾಪಾರ ಪ್ರಚಾರ ಇಲಾಖೆ ಮಾನ್ಯತೆ ಪಡಿಬೇಕು.
ಮಾನ್ಯತೆ ಬಂದ ನಂತರ ತೆರಿಗೆ ವಿನಾಯಿತಿ ಮತ್ತು ಬೀಜ ನಿಧಿಯಂತಹ ಪ್ರಯೋಜನಗಳಿಗೆ ಅರ್ಜಿ ಹಾಕಬಹುದು. ಈ ಪ್ರಕ್ರಿಯೆ ಬಹಳ ಸರಳ, ಆನ್ಲೈನ್ನಲ್ಲಿ ಹೆಚ್ಚಿನ ಅವಕಾಶವನ್ನು ಮಾಡ್ಕೋಬಹುದು. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಅಥವಾ ಮೈ ಸ್ಕೀಮ್ ಪೋರ್ಟಲ್ಗೆ ಹೋಗಿ ತಮ್ಮ ವರ್ಗ, ಬೇಕಾದ ಸಾಲದ ಮೊತ್ತ, ವ್ಯವಹಾರದ ಪ್ರಕಾರ ಮುಂತಾದ ವಿವರಗಳನ್ನು ನಮೂದಿಸಬೇಕು. ಪೋರ್ಟಲ್ ಮುಖಾಂತರ ಸಂಬಂಧಪಟ್ಟಂಥ ಬ್ಯಾಂಕ್ ಶಾಖೆಯನ್ನು ಕೂಡ ನೀವು ಸಂಪರ್ಕಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಸರ್ಕಾರಿ ಅಥವಾ ವಾಣಿಜ್ಯ ಬ್ಯಾಂಕಿಗೆ ಹೋಗಿ SC ಅಥವಾ ST ವರ್ಗದವರಾದರೆ ವ್ಯವಹಾರ ಯೋಜನೆ ಅಥವಾ ಯೋಜನಾ ವರದಿ, ಗುರುತಿನ ದಾಖಲೆಗಳು, ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಬ್ಯಾಂಕ್ ಅರ್ಜಿ ಮತ್ತು ಯೋಜನೆಯ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸಿ ಸಾಲ ನೀಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ. ಈ ವ್ಯವಸ್ಥೆ ಬಹಳ ಸುಲಭವಾಗಿದ್ದು ಅರ್ಹರಿಗೆ ಸಾಲ ಬಹಳ ಸುಲಭವಾಗಿ ಸಿಗುತ್ತೆ. ಒಟ್ಟಾರೆಯಾಗಿ ನೋಡಿದ್ರೆ ಸ್ಟಾರ್ಟಪ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ದೇಶದಲ್ಲಿ ಹೊಸ ವ್ಯಾಪಾರ ಕಲ್ಪನೆಗಳನ್ನು ಪ್ರೋತ್ಸಾಹ ಮಾಡುತ್ತೆ, ಯುವಕರಿಗೆ ಸ್ವಯಂ ಉದ್ಯೋಗದ ಅವಕಾಶವನ್ನು ಕೊಡುತ್ತೆ, ಮಹಿಳೆಯರು ಮತ್ತು SC ST ಸಮುದಾಯಗಳಲ್ಲಿ ಹೆಚ್ಚು ಉದ್ಯಮಿಯನ್ನು ಸೃಷ್ಟಿ ಮಾಡುತ್ತೆ. ಈ ಯೋಜನೆಯ ಮುಖಾಂತರ ಅನೇಕ ಜನ ತಮ್ಮ ಕನಸುಗಳನ್ನು ನನಸಾಗಿಸ್ಕೊಂಡು ದೇಶದ ಆರ್ಥಿಕತೆಗೆ ಕೊಡುಗೆ ನೀಡ್ತಾ ಇದ್ದಾರೆ. ಮತ್ತೆ ಆಗ್ತಡ ನೀವು ಅರ್ಹತೆಯನ್ನು ಹೊಂದಿದ್ರೆ ಅರ್ಜಿಯನ್ನು ಸಲ್ಲಿಸಿ.